Hi guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ AFM ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಒಂದು ಸಬ್ಜೆಕ್ಟ್ನಲ್ಲಿ ನಾನು ಆಲ್ರೆಡಿ ಯೂನಿಟ್ 1ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಯಾರ್ಯಾರೆಲ್ಲ ಯೂನಿಟ್ 1ನ ನೋಡಿಲ್ವೋ ಪ್ಲೀಸ್ ಹೋಗಿ ಆ ಒಂದು ಯೂನಿಟ್ 1ನ ನೋಡಿ ಆಮೇಲೆ ಯೂನಿಟ್ 2ನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ಯೂನಿಟ್ 2 ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಬಂದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ NPV ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ವಶನ್ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಅ ಫರ್ಮ್ ಹ್ಯಾಸ್ 2 ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಇನ್ವೆಸ್ಟ್ಮೆಂಟ್ 1 lakh, ಇಯರ್ಸ್ನ ಕೊಟ್ಟಿದ್ದಾರೆ 4 ಇಯರ್ಸ್ನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿ ಅಂತ ಹೇಳಿ 2 ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಪ್ರಾಜೆಕ್ಟ್ ಎ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಬಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ PV ಫ್ಯಾಕ್ಟರ್ ಅಂದರೆ PV ಫ್ಯಾಕ್ಟರ್ ಆಫ್ 10% ಆ್ಯಂಡ್ 15%ನ ಹೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಟ್ NPV ಅಂದರೆ NPVನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಈಸಿಯಾಗಿ ನಾನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ. ಇಲ್ಲಿ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ 2 ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನೋದಿದೆ. ಸೊ ಫರ್ಮಲ್ಲಿ 2 ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನೋದನ್ನ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂದರೆ 1 lakh rupees ಇನ್ವೆಸ್ಟ್ ಮಾಡಿದ್ದಾರಲ್ವಾ. ಸೊ ಇಲ್ಲಿ 4 ವರ್ಷ ಕೊಟ್ಟಿದ್ದಾರೆ ಅಂದರೆ 1 2 3 4 ಅಂತ ಹೇಳಿ 4 ಇಯರ್ಸ್ ಡೀಟೇಲ್ಸ್ನ ನಮಗೆ ಕೊಡ್ತಾ ಹೋಗಿದ್ದಾರೆ. ಸೊ ಇಲ್ಲಿ ನಾವು NPVನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನೀವು ಇಲ್ಲಿ ಫಾರ್ಮೆಟ್ನ ಫಸ್ಟ್ ಹಾಕೋಬೇಕಾಗುತ್ತೆ. ಸೊ ಫಾರ್ಮೆಟ್ನ ಹಾಕೊಂಡ್ಮೇಲೆ ನೋಡಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ NPV ಅಂತ ಹಾಕಿ ಫಸ್ಟ್ ಕಾಲಮ್ಗೆ ನಿಮಗೆ ಇಯರ್ ಹಾಕಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದು 4 ಇಯರ್ಸ್. ಸೊ 4 ಇಯರ್ಸ್ನ ನೀವು ಮೆನ್ಷನ್ ಮಾಡ್ತೀರಾ. ಆಮೇಲೆ ಇಲ್ಲಿ ನಮಗೆ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಪ್ರಾಜೆಕ್ಟ್ ಕೊಟ್ಟಿರೋ ರೀಸನ್ ಕೊಟ್ಟಿದ್ದಾರೆ ಆ್ಯಂಡ್ 2 PV ಫ್ಯಾಕ್ಟರ್ಸ್ನ ಕೊಟ್ಟಿದ್ದಾರೆ. 1 PV ಫ್ಯಾಕ್ಟರ್ ಬಂದು 10%, ಇನ್ನೊಂದು ಬಂದುಬಿಟ್ಟು 15% ಅಲ್ವಾ. ಸೊ ಇಲ್ಲಿ ಎ ಬಿ ಅಂತ ಹೇಳಿ 2 ಪ್ರಾಜೆಕ್ಟ್ಸ್ ಅಲ್ವಾ. ಸೊ ಫಸ್ಟ್ ಒನ್ ಯಾವುದಿರೋದು ಎ, ಸೆಕೆಂಡ್ ಒನ್ ಬಂದುಬಿಟ್ಟು ಬಿ. ಸೊ ಇಲ್ಲಿ ಫಸ್ಟ್ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಅದು ಎಗೆ ಅಪ್ಲಿಕೇಬಲ್ ಆಗುತ್ತೆ, ಸೆಕೆಂಡ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದು ಬಿಗೆ ಅಪ್ಲಿಕೇಬಲ್ ಆಗುತ್ತೆ. ಯಾಕೆಂದರೆ 2 ಪ್ರಾಜೆಕ್ಟ್ಸ್ ಇರೋ ರೀಸನ್ಗೆ. ಅಕಸ್ಮಾತ್ ನಿಮ್ಗೆ ಒಂದೇ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ಒಂದೇ ಒಂದು PV ಫ್ಯಾಕ್ಟರ್ನ ಕೊಡ್ತಿದ್ರು, ಬಟ್ ಇಲ್ಲಿ 2 ಪ್ರಾಜೆಕ್ಟ್ ಕೊಟ್ಟಿರೋ ರೀಸನಿಂದ ಸೊ 2 PV ಫ್ಯಾಕ್ಟರ್ಸ್ನ ನಿಮ್ಗೆ ಇಲ್ಲಿ ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ PVನ ಹಾಕೋಬೇಕಾಗುತ್ತೆ. ಇವಾಗ ಫಸ್ಟ್ ನಾವು ಬರೀ ಪ್ರಾಜೆಕ್ಟ್ ಎನ ಮಾತ್ರ ಕಂಡುಹಿಡ್ಕೊಳ್ಳೋಣ. ಸೊ ಪ್ರಾಜೆಕ್ಟ್ ಎ ಮಾತ್ರ ನೀವು ಕಂಡುಹಿಡಿತೀರಾ ಅಂದರೆ ಫಸ್ಟು ಈ ಕಾಲಮ್ಸ್ಗಳನ್ನ ಬಿಡಬೇಕಾಗುತ್ತೆ. ಫಸ್ಟ್ ನಿಮಗೆ ಪ್ರಾಜೆಕ್ಟ್ ಎಗೆ ಬರೀ 3 ಕಾಲಮ್ಸ್ ಮಾತ್ರ ಬರುತ್ತೆ NPVನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸೊ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಎಗೆ ಬರೀ 3 ಕಾಲಮ್ಸ್, ಇಲ್ಲಿ ಗಂಟ ಮಾತ್ರ ಪ್ರಾಜೆಕ್ಟ್ ಎ. ಇದಾದಮೇಲೆ ನೀವು ಕಂಟಿನ್ಯೂಷನ್ ಮಾಡ್ತೀರಾ ಅಂದರೆ ಮಾತ್ರ ಪ್ರಾಜೆಕ್ಟ್ ಬಿ ಸಿಗುತ್ತೆ ಇಲ್ಲಿಂದ. ಇಲ್ಲ ನಾನು ಒಂದೇ ಸತಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ಬೋದು, ಇಲ್ಲ ಸಪ್ರೇಟಾಗಿ ಮಾಡ್ತೀನಿ ಅಂದರೆ ಸಪ್ರೇಟಾಗೂ ಸಹ ಮಾಡ್ಕೋಬೋದಾಗುತ್ತೆ ನೀವು. ಸೊ ಇಲ್ಲಿ ಫಸ್ಟ್ ನೀವು ಇಯರ್ನ ಹಾಕ್ತೀರಾ, ಇಯರ್ ಆದಮೇಲೆ PV ಫ್ಯಾಕ್ಟರ್ ಆಫ್ 10%. ಸೊ ಇಲ್ಲಿ ಪ್ರಾಜೆಕ್ಟ್ ಎಗೆ ಮಾತ್ರ ಮಾಡ್ತಿರೋ ರೀಸನಿಂದ ಪ್ರಾಜೆಕ್ಟ್ ಎ PV ಫ್ಯಾಕ್ಟರ್ ಎಷ್ಟಿದೆ ಅಂದರೆ, ಸೊ ಇಲ್ಲಿ ನೀವು PV ಫ್ಯಾಕ್ಟರ್ ಅನ್ನೋದನ್ನ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ PV ಫ್ಯಾಕ್ಟರ್ ಬಂದು ಇಲ್ಲಿ 10% ಕೊಟ್ಟಿದ್ದಾರೆ. ಸೊ 10%ನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ನೋಡಿ ಇಲ್ಲಿ ಇವಾಗ 10% ಅಂತ ಕೊಟ್ಟಿದ್ರೆ 1 ಡಿವೈಡೆಡ್ ಬೈ 1.10 ಅಂತ ಹೇಳಿ ಹಾಕೋಬೇಕಾಗುತ್ತೆ. ಆವಾಗ ಈಸಿಕ್ವಲ್ಸ್ ಟು ಹೊಡೆದ ತಕ್ಷಣ ನಿಮಗೆ 0.909 ಅನ್ನೋದು ಬರುತ್ತೆ. ಸೊ ಅದಾದಮೇಲೆ ಇದು ಒಂದು ಆನ್ಸರ್ ಬಂದರೆ ಸಾಕು, ನಿಮಗೆ ಒಂದು ಆನ್ಸರ್ ಬಂದ ತಕ್ಷಣ ನೀವು ಈಕ್ವಲ್ಸ್ ಟು ಹೊಡಿತಾ ಹೋಗಬೇಕಾಗುತ್ತೆ. ಆವಾಗ ನಿಮಗೆ ರಿಮೈನಿಂಗ್ ಆನ್ಸರ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇದಾದಮೇಲೆ ಇಲ್ಲಿ ನಮಗೆ 4 ಇಯರ್ಸ್ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದು. ಸೊ 4 ಇಯರ್ಸ್ PV ಫ್ಯಾಕ್ಟರ್ಸ್ನ ಹಾಕೊಳ್ತೀವಿ. ಯಾವ ರೀತಿ ಅಂದರೆ ಇವಾಗ 10% ಕೊಟ್ಟರೆ 1 ಡಿವೈಡೆಡ್ ಬೈ 1.10, ಬಿಕಾಸ್ 10 ಹೆಂಗೆ ಅಂದರೆ 10% ಅಲ್ವಾ. ಸೊ 1.10 ಮಾಡಿದಾಗ ನಿಮ್ಗೆ ಈ ಒಂದು PV ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ. ಅದಾದಮೇಲೆ ಪ್ರಾಜೆಕ್ಟ್ ಏದು ಕ್ಯಾಶ್ ಫ್ಲೋನ ನೀವು ಹಾಕಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಫ್ಲೋ ಅವರೇ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂದರೆ ಒಂದು 50,000, 10,000, 30,000, 10,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಆ್ಯಸ್ ಇಟ್ ಈಸ್ ಬರ್ಕೋಬೇಕಾಗುತ್ತೆ. ಅದನ್ನು ಬರೆದ ಮೇಲೆ PV ಆಫ್ ಎನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ PV ಆಫ್ ಎನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದರೆ PV ಆಫ್ 10% ಇಂಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಇಂಟು ಕ್ಯಾಶ್ ಫ್ಲೋ ಆಫ್ ಎನ ಮಾಡಿದ್ರೆ ನಿಮಗೆ PV ಆಫ್ ಎ ಏನು ಅಂತ ಹೇಳಿ ಸಿಗುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ ನೋಡೋದಾದರೆ 0.909 ಇಂಟು
50,000 ನಾವು ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ, ಸೊ ಆವಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 45,450 ನೋಡಿ, 45,450. ಇದಾದಮೇಲೆ ಅದೇ ರೀತಿ 40,000 ಇಂಟು 0.826 ಮಾಡಿದಾಗ 33,040, 30,000 ಇಂಟು 0.751 ಮಾಡಿದಾಗ 22,530, 10,000 ಇಂಟು 0.683 ಮಾಡಿದಾಗ 6,830 ಬರುತ್ತೆ. ಇದಾದಮೇಲೆ ಪಿ ವಿ ಆಫ್ ಎನ ಫುಲ್ಲು ಆ್ಯಡ್ ಮಾಡಿದಾಗ ನಿಮಗೆ 1,07,850 ಅನ್ನೋದು ಸಿಗುತ್ತೆ. ಸೊ ಇದು ಎ ಪಾರ್ಟ್ ಆಗಿದೆ, ಅಂದರೆ ಪ್ರಾಜೆಕ್ಟ್ ಎಗೆ ಈ ಒಂದು ಆನ್ಸರ್ ಬಂದಿದೆ. ಅದೇ ರೀತಿ ನೀವು ಪ್ರಾಜೆಕ್ಟ್ ಬಿಗೂ ಸಹ ಮಾಡಬೇಕಾಗುತ್ತೆ. ಸೊ ಬಿಗೆ ಎಷ್ಟಿದೆ ಪರ್ಸೆಂಟೇಜು? 15% ಅಲ್ವಾ. ಸೊ 15% ಇದ್ದಾಗ ನೀವು ಹೆಂಗೆ ತೊಗೋಬೇಕು ಅಂದರೆ 1/1.15 ಮಾಡಿದಾಗ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಈಕ್ವಲ್ಸ್ ಟು ಹೊಡಿತಾ ಹೋದರೆ ನಿಮಗೆ ಆನ್ಸರ್ ಪ್ರಾಪರಾಗಿ ಸಿಗ್ತಾ ಹೋಗುತ್ತೆ. ನೋಡಿ ಈಗ 15% ಅಂದ ತಕ್ಷಣ 15ನ ನಾವು ಕನ್ವರ್ಟ್ ಮಾಡಿದಾಗ ಹೆಂಗಿರುತ್ತೆ 0.15 ಅಂತ ಬರುತ್ತಲ್ವಾ. ಸೊ ಅದೇ ರೀತಿ 1/1.0.15 ಮಾಡಬೇಕಾಗುತ್ತೆ. ಸೊ ನೋಡಿ 1/1.15 ಮಾಡಿದಾಗ ನಮಗೆ 0.6869 ಬಂದೈತಲ್ಲ. 9 ಆದಮೇಲೆ 5 ಬಂದಿದೆ, ಅದಕ್ಕೆ 70 ಮಾಡ್ಕೊಳ್ಳೋಣ. ಇದಾದಮೇಲೆ ಎಲ್ಲನೂ ಈಕ್ವಲ್ ಟು ಹಾಕ್ತಾ ಹೋದರೆ ನಿಮಗೆ ನೆಕ್ಸ್ಟ್ ಆನ್ಸರ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಇಷ್ಟನ್ನು ನೀವು ಆನ್ಸರ್ ಬರೆದ್ಮೇಲೆ ಆ್ಯಸ್ ಇಟ್ ಈಸ್ ಒಂದು ಕ್ಯಾಶ್ ಫ್ಲೋ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. 20,000, 40,000, 50,000, 60,000. ಇದಾದಮೇಲೆ ಪಿ ವಿ ಆಫ್ ಬಿನ ಯಾವ ರೀತಿ ಕಂಡುಹಿಡಿತೀರಾ ಅಂದರೆ ಪಿ ವಿ ಫ್ಯಾಕ್ಟರ್ ಇಂಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇವೆರಡನ್ನು ಇಂಟು ಮಾಡಿದಾಗ ಪಿ ವಿ ಸಿಗುತ್ತೆ. ಅಂದರೆ 0.870 ಇಂಟು 20,000 ಮಾಡಿದಾಗ 17,400 ಬರುತ್ತೆ. 40,000 ಇಂಟು 0.756 ಮಾಡಿದಾಗ 30,240 ಬರುತ್ತೆ. 50,000 ಇಂಟು 0.658 ಮಾಡಿದಾಗ 32,900 ಸಿಗುತ್ತೆ. 60,000 ಇಂಟು 0.572 ಮಾಡಿದಾಗ 34,320 ಬರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 1,14,860 ಬರುತ್ತೆ. ಓಕೆನಾ. ಇಷ್ಟು ಬಂದಮೇಲೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಾನು ಎನ್ ಪಿ ವಿ ಕ್ಯಾಲ್ಕುಲೇಷನ್ ಸ್ಟಾರ್ಟು. ಸೊ ನೋಡಿ, ಇಲ್ಲಿ ನಿಮ್ಗೆ ಏನು ಟೋಟಲ್ ಆನ್ಸರ್ ಬಂದಿರುತ್ತೋ ಅದೇ ಟೋಟಲ್ ಆನ್ಸರ್ನ ಬರ್ಕೊಳ್ಳಿ, ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 1 lakh ಇದೆ. ಮೈನಸ್ 1 lakh ಮಾಡ್ಕೋಬೇಕಾಗುತ್ತೆ. ಇವಾಗ ಎಗೆ ಎಷ್ಟು ಬಂದಿದೆ ಆನ್ಸರು? 1,07,850 ಮೈನಸ್ 1 lakh ಮಾಡಿದಾಗ ನಮಗೆ 7,850 ಪಿ ವಿ ಬರುತ್ತೆ ಎನ್ ಪಿ ವಿ. ಆ್ಯಂಡ್ ಬಿಗೆ ನಮಗೆ 1,14,860 ಇದೆ. ಮೈನಸ್ 1 lakh ಮಾಡಿದಾಗ 14,860 ಆಗುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ಆಗಿದೆ. ಸೊ ನೆಕ್ಸ್ಟು ನಾನು ವಿಡಿಯೋದಲ್ಲಿ ಇದೇ ರೀತಿ 12 ಮಾರ್ಕ್ಸ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.